ಬಡ್ಜೆಟ್ ಅಂದ್ರೆ ಏನ್ ಗೊತ್ತಾ? ಇನ್ ಕೇಸ್ ಇಂಡಿಯನ್ ಗವರ್ಮೆಂಟ್ ನ ಸಂಪೂರ್ಣ ಆದಾಯ ₹1 ಆದ್ರೆ ಈ ₹1 15 ಪೈಸೆ GST ಕಲೆಕ್ಷನ್ ಇಂದ ಬರುತ್ತೆ, 14 ಪೈಸೆ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಇಂದ, 13 ಪೈಸೆ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ, 8 ಪೈಸೆ ಯೂನಿಯನ್ ಎಕ್ಸೈಸ್ ಡ್ಯೂಟಿ ಇಂದ ಹಾಗೂ 3 ಪೈಸೆ ಕಸ್ಟಮ್ ಡ್ಯೂಟಿ ಇಂದ ಬರುತ್ತೆ. ಇದು ಗವರ್ಮೆಂಟ್ ಗೆ ಟ್ಯಾಕ್ಸ್ ಹಣದಿಂದ ಬರೋ ಆದಾಯ. ಇದಲ್ಲದೆ 36 ಪೈಸೆಯನ್ನ ಸರ್ಕಾರ ಬಾರೋಯಿಂಗ್ಸ್ ಮಾಡುತ್ತೆ, ಅಂದ್ರೆ ಸಾಲ ಅಥವಾ ಲೋನ್ ಪಡೆಯೋದ್ರಿಂದ. 5 ಪೈಸೆಯನ್ನ ಅಸೆಟ್ಸ್ ಮಾರಾಟ ಮಾಡೋದ್ರ ಮೂಲಕ ಸಂಪಾದನೆ ಮಾಡ್ತಾರೆ. ಉದಾಹರಣೆಗೆ ಏರ್ ಇಂಡಿಯಾ ಹಾಗೂ LIC ನ ಮಾರಾಟ ಮಾಡಿದ್ರು. ಉಳಿದಿರೋ 6 ಪೈಸೆ ಸರ್ಕಾರದ ನಾನ್ ಟ್ಯಾಕ್ಸ್ ರೆವೆನ್ಯೂ. ಇನ್ನು ಬಂದಿರೋ ಈ ₹1 ಆದಾಯವನ್ನ ಗವರ್ನಮೆಂಟ್ ಹೇಗೆ ಖರ್ಚು ಮಾಡುತ್ತೆ ಅಂತ ನೋಡಿದ್ರೆ, ಇದರಲ್ಲಿ 20 ಪೈಸೆಯನ್ನ ಇಂಟ್ರೆಸ್ಟ್ ಪೇ ಮಾಡೋದಕ್ಕೆ ಖರ್ಚು ಮಾಡ್ತಾರೆ, 13 ಪೈಸೆಯನ್ನ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಗೆ ಖರ್ಚು ಮಾಡ್ತಾರೆ, 16 ಪೈಸೆಯನ್ನ ಸ್ಟೇಟ್ ಗವರ್ನಮೆಂಟ್ ಗೆ ಕೊಡೋದಕ್ಕೆ ಖರ್ಚು ಮಾಡ್ತಾರೆ, 10 ಪೈಸೆ ಫೈನಾನ್ಸ್ ಕಮಿಷನ್ ಗೆ, 9 ಪೈಸೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಗಾಗಿ, 9 ಪೈಸೆ ಸಬ್ಸಿಡೀಸ್ ಗೆ, 8 ಪೈಸೆ ಡಿಫೆನ್ಸ್ ಗೆ, 5 ಪೈಸೆ ಪೆನ್ಷನ್ ಗೆ. ಉಳಿದಿರೋ ಎಲ್ಲಾ ಹಣವನ್ನ ಇತರೆ ಖರ್ಚಿಗಾಗಿ ಬಳಕೆ ಮಾಡ್ತಾರೆ. ಇದೇ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಬಡ್ಜೆಟ್.